ನ್ಯೂಸ್ 18ನ ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಇವತ್ತು 59ನೇ CCH ಕೋರ್ಟ್ನಲ್ಲಿ ಒಂದು ಮಹತ್ವವಾದಂತಹ ಒಂದು ಆದೇಶ ಬಿದ್ದಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ A14 ಆರೋಪಿಯಾಗಿರುವಂತಹ ಪ್ರದೂಷ್ನ ಮಾಫಿ ಸಾಕ್ಷಿಯನ್ನ ಕೋರ್ಟ್ ಕನ್ಸಿಡರ್ ಮಾಡಿದೆ. ಆತನನ್ನ ಮಾಫಿ ಸಾಕ್ಷಿಯ ಹೇಳಿಕೆಯನ್ನ ಕೊಡಬಹುದು ಅನ್ನುವಂತ ಒಂದು ಆದೇಶವನ್ನು ಕೂಡ ಅಷ್ಟೇ ಕೊಟ್ಟಿದ್ದೆ. ಇದರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನ ಆಗಿರುವಂತಹ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ಒಂದು ದೊಡ್ಡ ಮಟ್ಟದ ಸಂಕಷ್ಟವನ್ನ ತಂದಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರದೋಷ್ ಈಗಾಗಲೇ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಸುಮಾರು 11 ಪುಟಗಳ ವಿಸ್ತಾರವಾದಂತಹ ಹೇಳಿಕೆಯನ್ನು ಕೂಡ ಅಷ್ಟೇ ಆತ ಅದರಲ್ಲಿ ದಾಖಲನ್ನ ಮಾಡಿದ್ದ. ಅದರಲ್ಲೂ ಕೂಡ ಪ್ರಮುಖವಾಗಿ ಪಟ್ಟಣಗೆರೆ ಶೆಡ್ನಲ್ಲಿ ಏನೆಲ್ಲ ಆಯ್ತು, ನಟ ದರ್ಶನ್ನ ಕ್ರೌರ್ಯತೆ ಹೇಗಿತ್ತು, ದರ್ಶನ್ ಯಾವ ರೀತಿಯಾಗಿ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಿದ್ರು, ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಷ್ಟೇ ಅಲ್ಲದೆ ಇತರೆ ಆರೋಪಿಗಳು ಕೂಡ ಅಷ್ಟೇ ಯಾವ ರೀತಿಯಾಗಿ ಕ್ರೌರ್ಯವನ್ನ ಮೆರೆದಿದ್ರು ಅನ್ನುವಂಥದ್ರ ಬಗ್ಗೆ ವಿಸ್ತಾರವಾಗಿ ಪ್ರದೋಷ್ ತನ್ನ ಮಾಫಿ ಅರ್ಜಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದ. ಇದನ್ನು ಕೂಡ ಅಷ್ಟೇ ಕೋರ್ಟ್ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದೆ. ಜೊತೆಗೆ ಪ್ರಾಸಿಕ್ಯೂಷನ್ ಕೂಡ ಅಷ್ಟೇ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಅವತ್ತೇ ಅಕ್ಸೆಪ್ಟ್ ಕೂಡ ಮಾಡಿತ್ತು. ಆದ್ರೆ ದರ್ಶನ್ನ ಪರ ವಕೀಲರು ಮಾತ್ರ ಯಾವುದೇ ಕಾರಣಕ್ಕೂ ಪ್ರದೋಷ್ನ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಅಕ್ಸೆಪ್ಟ್ ಮಾಡಬೇಡಿ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಕೂಡ ಮಾಡಿದ್ರು. ಕಾರಣ ಏನು ಅಂತಂದ್ರೆ ಆತನೂ ಕೂಡ ಒಬ್ಬ ಆರೋಪಿ, ಆತನೂ ಕೂಡ ಅಷ್ಟೇ ಕ್ರೈಮ್ ಸೀನ್ ಸಂದರ್ಭದಲ್ಲಿ ಅಪರಾಧದಲ್ಲಿ ಆತನೂ ಕೂಡ ಅಷ್ಟೇ ಭಾಗಿಯಾಗಿರುವಂತಹ ಸಾಧ್ಯತೆ ಇದೆ. ಹೇಗೆ ಆತನನ್ನ ಮಾಫಿ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತೀರಾ, ದಯವಿಟ್ಟು ಆತನ ಮಾಫಿ ಸಾಕ್ಷಿಯನ್ನು ಕನ್ಸಿಡರ್ ಮಾಡಬೇಡಿ ಅಂತ ಹೇಳ್ತು. ಆದ್ರೆ ಪ್ರಾಸಿಕ್ಯೂಷನ್ ಹೇಳಿರುವಂತಹದ್ದು ಯಾವುದೇ ಒಂದು ಪ್ರಕರಣದಲ್ಲಿ ಆರೋಪಿಗಳು ಇಡೀ ಪ್ರಕರಣದ ಬಗ್ಗೆ ಸತ್ಯವನ್ನ ಹೇಳ್ತೀವಿ ಅಂತೇಳಿ ಮಾಫಿಯಾಗಿ ಬದಲಾಯಿತು ಅಂತಂದ್ರೆ ಅದು ಪ್ರಾಸಿಕ್ಯೂಷನ್ಗೆ ಏನಾದ್ರೂ ಹೌದು ಆತನ ಹೇಳಿಕೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆನ್ಸ್ ಇದೆ, ಅದನ್ನ ಅಕ್ಸೆಪ್ಟ್ ಮಾಡಬಹುದು, ಅದು ಪ್ರಾಸಿಕ್ಯೂಷನ್ಗೆ ಬಿಟ್ಟಿರುವಂತಹ ವಿಚಾರ ಅಂತ ಕೂಡ ಹೇಳಿತ್ತು. ಈಗ 59ನೇ CCH ಕೋರ್ಟ್ನಿಂದ ಮಾಫಿ ಸಾಕ್ಷಿಯ ಅರ್ಜಿಯನ್ನ ಪುರಸ್ಕರಿಸಿದೆ, ಕನ್ಸಿಡರ್ ಕೂಡ ಮಾಡಿರುವಂತದ್ದು. ಹಾಗಾದ್ರೆ ಮುಂದಿನ ಪ್ರಕ್ರಿಯೆ ಅನ್ನುವಂಥದ್ದು ಹೇಗಿರುತ್ತೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಈಗ ಕೋರ್ಟ್ ಏನು ಅಕ್ಸೆಪ್ಟ್ ಮಾಡಿದೆ, ಸದ್ಯ ಪರಪ್ನ ಅಗ್ರಹಾರ ಜೈಲಿನಲ್ಲಿ ಪ್ರದೋಷ್ ಇದ್ದಾನೆ. ನೆಕ್ಸ್ಟ್ ಒಂದು ಡೇಟ್ ಅನ್ನ ರಿಸರ್ವ್ ಮಾಡುತ್ತೆ. ಪರ್ಟಿಕ್ಯುಲರ್ ಆಗಿ ಇಂಥದ್ದಿಂದಂದು ಪರಪ್ನ ಅಗ್ರಹಾರದಿಂದ ಬಂದಂತ ಪ್ರದೋಷ್ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಡುತ್ತೆ. ಆ ದಿನಾಂಕದಂದು ಪ್ರದೋಷ್ ನೇರವಾಗಿ ಕೋರ್ಟ್ಗೆ ಬರ್ತಾನೆ. ಅಲ್ಲಿ ತನ್ನ ಹೇಳಿಕೆಯನ್ನ ಪ್ರಾಸಿಕ್ಯೂಷನ್ ಮುಂದೆ ಹೇಳ್ತಾನೆ. ಆ ಹೇಳಿಕೆ ಹೇಗಿರಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ಆತ ಹೇಳ್ತಿರುವಂತಹದ್ದು ಸತ್ಯ ಅನ್ನುವಂತಹ ಒಂದು ವಿಚಾರ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡಬೇಕು. ಒಂದ್ ವೇಳೆ ಏನಾದ್ರೂ ಪ್ರದೋಷ್ ಹೇಳಿಕೆ ಕೊಟ್ಟಂತಹ ವೇಳೆಯಲ್ಲಿ ಉಲ್ಟಾ ಹೊಡಿತಿದ್ದಾನೆ, ಸತ್ಯಕ್ಕೆ ದೂರವಾದಂತಹ ಹೇಳಿಕೆಯನ್ನ ಕೊಡ್ತಿದ್ದಾನೆ, ಈತನ ಹೇಳಿಕೆ ಮೇಲೆ ಸಾಕ್ಷ್ಯ ಅನ್ನುವಂಥದ್ದು ಆಗೋದಿಲ್ಲ ಅಂತ ಏನಾದ್ರೂ ಪ್ರಾಸಿಕ್ಯೂಷನ್ ಏನಾದ್ರೂ ಅನ್ಕೊಂಡ್ರೆ ಅವತ್ತೂ ಕೂಡ ಅಷ್ಟೇ ಆತನನ್ನ ರಿಜೆಕ್ಟ್ ಮಾಡುವಂತ ಒಂದು ಪವರ್ ಪ್ರಾಸಿಕ್ಯೂಷನ್ ಇರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈಗ ಒಂದು ಡೇಟ್ ಕೊಟ್ಟಂತ ದಿನ ಬರುವಂತ ಪ್ರದೋಷ್ ಕಂಪ್ಲೀಟ್ ಆಗಿ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ಹೇಳಿಕೆ ರೂಪದಲ್ಲಿ ಕೋರ್ಟ್ನ ಮುಂದೆ ಆತ ಹೇಳ್ತಾನೆ. ಅದನ್ನ ಹೇಳಿಕೆ ಆದಂತಹ ಬಳಿಕ ಪ್ರಾಸಿಕ್ಯೂಷನ್ಗೆ ಎಗೇನ್ ಕೋರ್ಟ್ ಕೇಳುತ್ತೆ, ಇದನ್ನ ನೀವು ಮಾಫಿ ಸಾಕ್ಷಿಯಾಗಿ ಒಪ್ಕೊಳ್ತೀರಾ ಅಂತಾನೂ ಕೂಡ ಕೇಳುತ್ತೆ. ಅವಾಗ ಏನಾದ್ರೂ ಪ್ರಾಸಿಕ್ಯೂಷನ್ ಹೌದು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅಂತಂದ್ರೆ ನೆಕ್ಸ್ಟ್ ಈ ಟ್ರಯಲ್ ನ ಸಂದರ್ಭದಲ್ಲಿ ಆತನ ಸಾಕ್ಷಿಯನ್ನು ಕೂಡ ಅಷ್ಟೇ ಕನ್ಸಿಡರ್ ಮಾಡ್ತಾರೆ. ಅವಾಗ ಟ್ರಯಲ್ ಅಂದ್ರೆ ಆತ ಸಾಕ್ಷಿ ಕೊಟ್ಟಂತಹ ಸಂದರ್ಭದಲ್ಲಿ ಆಪೋಸಿಟ್ ಅಂದ್ರೆ ಇತರೆ ಆರೋಪಿಗಳ ವಕೀಲರಿಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಪವರ್ಸ್ ಇರುತ್ತೆ. ಯಾಕಂದ್ರೆ ಪ್ರದೋಷ್ ಹೇಳುವಂತದ್ದೆಲ್ಲವೂ ಕೂಡ ಅಷ್ಟೇ ಸರಿನಾ ಗೊತ್ತಿಲ್ಲ, ಆದ್ರೆ ಆತ ಹೇಳಿಕೆಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡುವಂತ ಒಂದು ಅಧಿಕಾರ ಇತರೆ ಆರೋಪಿಗಳ ಪರ ವಕೀಲರಿಗೆ ಇರುತ್ತೆ. ಅವತ್ತವರು ಪ್ರದೋಷ್ ಹೇಳಿಕೆ ಕೊಟ್ಟಂತಹ ಸಂದರ್ಭದಲ್ಲಿ ಒಂದು ದಿನ ನಮಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಟೈಮ್ ಕೊಡಿ ಅಂತಾನು ಕೂಡ ಮನವಿಯನ್ನ ಮಾಡ್ಕೊಳ್ತಾರೆ. ಪರ್ಟಿಕ್ಯುಲರ್ ಆಗಿ ಇನ್ನೊಂದು ಡೇ ಅಂದ್ರೆ ಮೊದಲನೇದಾಗಿ ಪ್ರದೋಷ್ನ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದ ಅಂತ ಬಳಿಕ ಎಗೈನ್ ಪ್ರಾಸಿಕ್ಯೂಷನ್ ಕೇಳುತ್ತೆ, ಇದನ್ನ ನಾವು ಅಕ್ಸೆಪ್ಟ್ ಮಾಡ್ತೀವಿ ಅನ್ನಂತ ವೇಳೆಯಲ್ಲಿ ಅಪೋಸಿಟ್ ಲಾಯರ್ಸ್ ಇರ್ತಾರಲ್ಲ, ಇತರೆ ಆರೋಪಿಗಳಿಗೆ ದರ್ಶನ್ ಪರ ವಕೀಲರಾಗಿರ್ಬೋದು, ಪವಿತ್ರ ಗೌಡ ವಕೀಲರಾಗಿರ್ಬೋದು, ಇನ್ನಿತರ ಆರೋಪಿಗಳ ಪರ ವಕೀಲರು ನಮಗೆ ಈ ಸಾಕ್ಷಿಯನ್ನ ಕ್ರಾಸ್ ಎಕ್ಸಾಮಿನೇಷನ್ ಮಾಡೋದಕ್ಕೆ ಒಂದು ಟೈಮ್ ಕೊಡಿ ಅಂತ ಒಂದು ಮನವಿಯನ್ನ ಮಾಡ್ತಾರೆ. ಅದಕ್ಕೆ ಕೋರ್ಟ್ ಕೂಡ ಅಷ್ಟೇ ಒಂದು ಟೈಮ್ ಅನ್ನ ಕೊಡುತ್ತೆ. ಆ ಒಂದು ಟೈಮ್ ನಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಕ್ರಾಸ್ ಪ್ರಶ್ನೆಗಳನ್ನ ಮಾಡುವಂತ ಒಂದು ಕೆಲಸವೂ ಕೂಡ ಆಗುತ್ತೆ. ಆದ್ರೆ ಈ ಹಂತದಲ್ಲಿ ಈ ಮಾಫಿ ಸಾಕ್ಷಿ ಅನ್ನುವಂಥದ್ದು ಇತರ ಆರೋಪಿಗಳಿಗೆ ಒಂದು ದೊಡ್ಡ ರೀತಿಯಂತ ಹೊಡೆತ ಅಂತಾನೆ ಹೇಳ್ಬೋದು. ನಟ ದರ್ಶನ್ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡಿಕೊಂಡು
ಪ್ರದೋಷ್ ಸಲ್ಲಿಕೆ ಮಾಡಿರುವಂತ ಅರ್ಜಿಯಲ್ಲಿ ಆತ ಉಲ್ಲೇಖವನ್ನ ಮಾಡಿದ್ದ. ಇದು ನಟ ದರ್ಶನ್ ಅಷ್ಟೇ ಅಲ್ಲದೆ ಇತರೆ ಆರೋಪಿಗಳು ಪವಿತ್ರ ಗೌಡ ಹೆಸರನ್ನು ಕೂಡ ಉಲ್ಲೇಖವನ್ನ ಮಾಡಿರುವಂತದ್ದು. ಈ ನಾಗರಾಜು ಅಂದ್ರೆ ಈ ದರ್ಶನ್ನ ಮ್ಯಾನೇಜರ್ ಅನ್ಸ್ಕೊಂಡಿರುವಂತಹ ನಾಗರಾಜ್ ಹೆಸರನ್ನು ಕೂಡ ಉಲ್ಲೇಖ ಮಾಡಿದ್ದಾನೆ. ನಂದೀಶನ ಹೆಸರನ್ನು ಕೂಡ ಉಲ್ಲೇಖ ಮಾಡಿರುವಂತ ಅಂದ್ರೆ ರೇಣುಕಾ ಸ್ವಾಮಿಯನ್ನ ಪಟ್ಟಣಗೆರೆ ಶೆಡ್ಗೆ ಕರ್ಕೊಂಡು ಬಂದಿದ್ದಾದಂತ ಬಳಿಕ ಏನೆಲ್ಲ ಆಯ್ತು ಅನ್ನುವಂಥದ್ದನ್ನ ವಿಸ್ತಾರವಾಗಿ ತಾನು ಸಲ್ಲಿಕೆ ಮಾಡಿದ್ದಂತ ಮಾಫಿ ಅರ್ಜಿಯಲ್ಲಿ ಹೇಳಿದ್ದಾರೆ. ಅದನ್ನೇ ಸ್ಟೇಟ್ಮೆಂಟ್ ರೂಪದಲ್ಲಿ ಕೊಟ್ಟಂತಹ ವೇಳೆಯಲ್ಲಿ ನಾಳೆ ದಿನ ಕೋರ್ಟ್ ಏನಾದ್ರೂ ಈ ಸಾಕ್ಷ್ಯನ ಕನ್ಸಿಡರ್ ಮಾಡಿಕೊಂಡು ಇದನ್ನ ಒಪ್ಕೊಂಡು ನಾಳೆ ದಿನ ಇತರೆ ಆರೋಪಿಗಳಿಗೆ ಶಿಕ್ಷೆ ಕೊಡುವಂತಹ ಚಾನ್ಸಸ್ ಕೂಡ ಅಷ್ಟೇ ದಟ್ಟವಾಗಿರುವಂತದ್ದು. ಯಾಕಂದ್ರೆ ವಿನಯ್ ಕುಲಕರ್ಣಿ ಕೇಸ್ನ ನಾವು ಎಕ್ಸಾಂಪಲ್ ಆಗಿ ನೋಡ್ಬೋದು. ಈ ವಿನಯ್ ಕುಲಕರ್ಣಿ ಕೇಸಲ್ಲಿ A1 ಆರೋಪಿಯಾಗಿದ್ದಂತಹ ಬಸವರಾಜ್ ಮುತ್ತಗಿ ಕೊನೆಗೆ ಕೋರ್ಟ್ನ ಮುಂದೆ ತಾನು ಮಾಫಿ ಸಾಕ್ಷಿಯಾಗಿ ಅಪ್ರೂವರ್ ಆಗ್ತೀನಿ ಅಂತನೂ ಕೂಡ ಅಷ್ಟೇ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಅದನ್ನ ಪ್ರಾಸಿಕ್ಯೂಷನ್ ಅವತ್ತು ಅಕ್ಸೆಪ್ಟ್ ಮಾಡಿತ್ತು. ಮಾಫಿ ಹೇಳಿಕೆ ದಾಖಲು ಮಾಡ್ಕೊಂಡಿದ್ದಾದಂತಹ ಬಳಿಕ ಆ ಪರ್ಟಿಕ್ಯುಲರ್ ಆಗಿ ವಿನಯ್ ಕುಲಕರ್ಣಿಗೆ ಜೀವಾವಧಿ ಶಿಕ್ಷೆಯನ್ನ ಕೋರ್ಟ್ ಕೊಡುತ್ತೆ. ಅಂದ್ರೆ ಈತನ ಸಾಕ್ಷಿಯನ್ನ ಬಹಳ ಮುಖ್ಯವಾಗಿ ಪರಿಗಣಿಸುತ್ತೆ. ಜೊತೆಗೆ ಆರೋಪಿಯಾಗಿದ್ದಂತಹ ಬಸವರಾಜ್ ಮುತ್ತಗಿಯನ್ನ ಅವತ್ತು ರಿಲೀಸ್ ಮಾಡುತ್ತೆ ಸಾಕ್ಷಿ ಅಂತ ಹೇಳಿ ಆ ಕೇಸ್ನಲ್ಲಿ ಕನ್ಸಿಡರ್ ಮಾಡುತ್ತೆ. ಎಗೈನ್ ಈಗ ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲೂ ಕೂಡ ಅಷ್ಟೇ ಆರೋಪಿಯಾಗಿರುವಂತಹ ಪ್ರದೋಷ್ ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದಾನೆ. ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ. ಮುಂದೆ ಒಂದಲ್ಲ ಒಂದು ದಿನಾಂಕದಂದು ಮಾಫಿ ಹೇಳಿಕೆಯನ್ನ ಕೊಡ್ತಾನೆ. ಅದ್ರ ಪ್ರಾಸಿಕ್ಯೂಷನ್ ಅಕ್ಸೆಪ್ಟ್ ಮಾಡಿದ ಅಂತ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಇದೆಲ್ಲ ಆದಂತಹ ಬಳಿಕ ಜಡ್ಜ್ಮೆಂಟ್ ಕೊಡ್ತಾರಲ್ಲ, ಆ ಜಡ್ಜ್ಮೆಂಟ್ ಕೊಡೋರ್ಗೂ ಕೂಡ ಅಷ್ಟೇ ಪ್ರದೋಷ್ ಜೈಲಲ್ಲೇ ಇರಬೇಕು ಅಂತಾನೂ ಕೂಡ ಕೋರ್ಟ್ ಹೇಳಿದೆ. ಆ ಜಡ್ಜ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಪ್ರದೋಷ್ನ ಸಾಕ್ಷಿಯಾಗಿ ಕನ್ಸಿಡರ್ ಮಾಡಿಕೊಂಡು ರಿಲೀಸು ಕೂಡ ಮಾಡಬಹುದು ಅಥವಾ ಆತನನ್ನ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡಬಹುದು. ಒಂದು ವೇಳೆ ಏನಾದರೂ ಎಕ್ಸಾಂಪಲ್ ಈ ಕೇಸಲ್ಲಿ ಆರೋಪಿಗಳಿಗೊಂದು 10 ವರ್ಷ ಶಿಕ್ಷೆ ಆಯಿತು ಅಂತಂದ್ರೆ ಪ್ರದೋಷ್ಗೆ ಕಡಿಮೆ ಪ್ರಮಾಣದ ಶಿಕ್ಷೆಯನ್ನ ಕೊಡಬಹುದು ಅಥವಾ ಆತನನ್ನು ಸಾಕ್ಷಿಯಾಗಿ ಪರಿಗಣಿಸಿ ಕೋರ್ಟು ರಿಲೀಸ್ ಕೂಡ ಅಷ್ಟೇ ಮಾಡುವಂತ ಚಾನ್ಸಸ್ ಇರುವಂತದ್ದು. ಇದು ಏನಾಗುತ್ತೆ ಅನ್ನುವಂಥದ್ದು ಮುಂದೆ ನೋಡಬೇಕು. ಆದ್ರೆ ಕೋರ್ಟು ಇನ್ನೊಂದು ಷರತ್ತು ವಿಧಿಸಿರುವಂತದ್ದು, ಮಾಫಿ ಸಾಕ್ಷಿಯಾಗಿ ಪ್ರದೋಷ್ನ ಅಕ್ಸೆಪ್ಟ್ ಮಾಡಿದ ತಕ್ಷಣ ಅದನ್ನು ರಿಲೀಸ್ ಮಾಡುವಂತಹ ಒಂದಿಲ್ಲ, ಬದಲಾಗಿ ಟ್ರಯಲ್ ಮುಗಿಯೋವರೆಗೂ ಕೂಡ ಅಷ್ಟೇ ಪರಪ್ನ ಅಗ್ರಹಾರ ಜೈಲಿನಲ್ಲೇ ಪ್ರದೋಷ್ ಇರಬೇಕು ಅನ್ನುವಂಥ ಒಂದು ಆದೇಶವನ್ನು ಕೂಡ ಈಗಾಗಲೇ ಕೋರ್ಟ್ ಕೊಟ್ಟಿರುವಂತಹದ್ದು. ಒಟ್ಟಿನಲ್ಲಿ 1 ವಾರ 10 ದಿನದೊಳಗಾಗಿ ಪ್ರದೋಷ್ನ ಸ್ಟೇಟ್ಮೆಂಟ್ ರೆಕಾರ್ಡ್ ಆಗುತ್ತೆ. ಅದು ರೆಕಾರ್ಡ್ ಆಗಿದ್ದಾದಂತ ಬಳಿಕ ಕ್ರಾಸ್ ಎಕ್ಸಾಮಿನೇಷನ್ ಆಗುತ್ತೆ. ಇದೆಲ್ಲ ಮುಗಿದಿದ್ದಾದಂತ ಬಳಿಕ ಪ್ರದೋಷ್ ಸಾಕ್ಷಿಯನ್ನ ಮೇನ್ ಸಾಕ್ಷಿ ಅಂತ ಏನಾದ್ರು ಕನ್ಸಿಡರ್ ಮಾಡಿದ್ರು ಅಂತಂದ್ರೆ ನಟ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳಿಗೆ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುವಂತದ್ರಲ್ಲಿ 2 ಮಾತಿಲ್ಲ ಅಂತಾನೆ ಹೇಳ್ಬೋದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.